ಇನ್ನು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಉಡುಪಿ ಜಿಲ್ಲೆ, ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹಾಗೆ ನೋಡಕ್ಕೆ ಹೋದರೆ ಬೈಂದೂರು, ಕುಂದಾಪುರ ತಾಲೂಕಿನ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಬೈಂದೂರು ತಾಲೂಕಿನ ಸುಮಾರು 40 ಶಾಲೆಗಳು, ಕುಂದಾಪುರ ತಾಲೂಕಿನ 10ಕ್ಕೂ ಹೆಚ್ಚು ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ. ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ಹಳ್ಳಿಗಳಲ್ಲಿ ಮಳೆ ಜಾಸ್ತಿ ಆಗಿದೆ, ರೋಡ್ ಇಲ್ಲ ಅಥವಾ ಸಂಪರ್ಕ ಕಡಿತವಾಗಿದೆ ಅಂಥ ಕಡೆ ಮಾತ್ರ ಹುಡುಕಿ ರಜೆ ಕೊಟ್ಟಿದ್ದಾರೆ. ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್ ಅವರು ಇದ್ರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಇಡೀ ಜಿಲ್ಲೆಗೆ ಕೊಟ್ಟಿಲ್ಲ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಮಕ್ಕಳು ಎಲ್ಲೆಲ್ಲಿ ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾವ್ಯಾವ ಹಳ್ಳಿಗಳಲ್ಲಿ ಅಂಥ ಕಡೆ ಮಾತ್ರ ರಜೆಯನ್ನು ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಕುಂದಾಪುರ ಮತ್ತು ಬೈಂದೂರು ತಾಲೂಕಲ್ಲಿ ಹೆಚ್ಚಿನ ಮಳೆಯಾಗಿ ಅನಾಹುತಗಳು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ತಾಲೂಕು ತಹಸೀಲ್ದಾರ್ ಅವರ ವ್ಯಾಪ್ತಿಗೆ ಬರುತ್ತೆ ರಜೆ ಕೊಡೋದು. ಪಶ್ಚಿಮ ಘಟ್ಟದಲ್ಲಿ ನೈಋತ್ಯ ಮಾನ್ಸೂನ್ ಆರ್ಭಟದ ಪರಿಣಾಮ ಮಂಗಳೂರಿನಲ್ಲೂ ಕೂಡ ಹಲವು ಕಡೆ ವರ್ಷಧಾರೆ ವಿಪರೀತವಾಗ್ತಾ ಇದೆ. ಮಂಗಳೂರು ತಾಲೂಕಿನಾದ್ಯಂತ ಕೂಡ ಮಳೆ ಮುಂದುವರಿತಾ ಇದೆ. ಮಂಗಳೂರು ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಹಿಡಿದು ದ್ವಿತೀಯ ಪಿಯುಸಿ ತನಕ ರಜೆ ಕೊಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಸರ್ಕಾರಿ, ಅನುದಾನಿತ, ಖಾಸಗಿ ಶಾಲೆಗಳಿಗೆ ಈ ರಜೆ ಘೋಷಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಗಳೂರು ತಹಶೀಲ್ದಾರ್ ಈ ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಬಿಕಾಸ್ ವ್ಯಾಪಕ ಮಳೆ, ಅಹಿತಕರ ಘಟನೆಗೆ ಯಾವುದೇ ರೀತಿಯಾದಂತಹ ಅವಕಾಶ ಮಾಡಿಕೊಡಬಾರದು, ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅಂತ ಈಗ ತಹಶೀಲ್ದಾರರಿಂದ ಈ ಆದೇಶ ಹೊರಬಿದ್ದಿದೆ. ವ್ಯಾಪಕ ಮಳೆಯನ್ನ ಮಂಗಳೂರು ಕೂಡ ನೋಡ್ತಾ ಇದೆ. ಕಳೆದ 2-3 ವಾರಗಳಿಂದ ಕೂಡ ಇದೇ ಸಿಚುವೇಶನ್ ಇದೆ. ಸೊ ಅಲ್ಲಿಗೆ ಕರಾವಳಿ ಜಿಲ್ಲೆಗಳಲ್ಲಿ ಉಡುಪಿ ಆಯಿತು, ದಕ್ಷಿಣ ಕನ್ನಡ ಆಯಿತು. ಇನ್ನು ಉತ್ತರ ಕನ್ನಡಕ್ಕೆ ಬರೋಣ. ಉತ್ತರ ಕನ್ನಡದಲ್ಲಂತೂ 5 ತಾಲೂಕುಗಳ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಮಳೆ ಹಿನ್ನೆಲೆ ಕರಾವಳಿಯ 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಭಟ್ಕಳ, ಹೊನ್ನಾವರ, ಕುಮಟ, ಅಂಕೋಲ ಮತ್ತು ಕಾರವಾರ ಎಲ್ಲ ಉತ್ತರ ಕನ್ನಡಕ್ಕೆ ಬರ್ತಕ್ಕಂಥದ್ದು. ಈ 5 ತಾಲೂಕಿನಾದ್ಯಂತ ರಜೆ ಘೋಷಣೆ ಮಾಡಿದ್ದಾರೆ. ರಜೆ ಘೋಷಣೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು. ಮಕ್ಕಳಿಗೆ ತೊಂದರೆ ಆಗುತ್ತೆ, ಇನ್ನೇನಾದರೂ ಅನಾಹುತಗಳಾಗಬಹುದು. ಯಾಕೆಂದರೆ ಪ್ರವಾಹದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿ ಪ್ರವಾಹನೇ ಆಗಿದೆ. ಅಲ್ಲಿನ ಕೆಲವು ಉಪ ನದಿಗಳು ಅಂತ ನಾವೇನು ಕರಿತೀವಿ, ಉಪನದಿಗಳೆಲ್ಲ ತುಂಬಿ ಹರಿದು ರೋಡೆಲ್ಲ ಬ್ಲಾಕ್ ಆಗಿ ಸೇತುವೆಗಳು ಕುಸಿದು ಏನೇನೋ ಅನಾಹುತಗಳಾಗೋಗಿದೆ. ಈ ಸಾಮಾನ್ಯವಾಗಿ ಶಾಲೆಗಳಿಗೆ ರಜೆ ಕೊಡ್ತಕ್ಕಂಥ ತೀರ್ಮಾನ ತಗೊಳ್ಳೋದೇ ಕಷ್ಟ. ಸೊ ಹಾಗಾಗಿ ಅಂಥ ಡಿಸಿಷನ್ ತಗೊಂಡಿದ್ದಾರೆ ಅಂತಂದರೆ ಅಲ್ಲಿಗೆ ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಏನೇನು ಅನಾಹುತಗಳಾಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ಹೆಚ್ಚಿನದಾಗಿ ಕೊಡಗು ಮತ್ತು 3 ಕರಾವಳಿ ಜಿಲ್ಲೆಗಳು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಬೆಳಗಾವಿ, ಒಂದು 6-7 ಜಿಲ್ಲೆನಲ್ಲಿ ಮಾತ್ರ ಭಾರಿ ಮಳೆ ಆಗ್ತಾ ಇದೆ. ವ್ಯೂ ಪಾಯಿಂಟ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇದೆ. ಕುಡಿದ ಮತ್ತಿನಲ್ಲಿ ಘಾಟ್ ಮಧ್ಯೆ ನಿಂತು ಡ್ಯಾನ್ಸ್ ಮಾಡೋದು, ಹುಚ್ಚಾಡೋದು ಅದನ್ನೆಲ್ಲ ಮುಂದುವರಿಸ್ತಾ ಇದ್ದಾರೆ. ವಾಹನಗಳ ಸಂಚಾರದ ನಡುವೆ ರಸ್ತೆ ಮೇಲೆ ಮಲಗಿ ಹುಚ್ಚಾಟವನ್ನ, ಅತಿರೇಕತನವನ್ನ ಕೂಡ ಪ್ರದರ್ಶನ ಮಾಡಿದ್ದಾರೆ. ಮಳೆ ಖುಷಿ, ಪ್ರಕೃತಿ ಖುಷಿ ಎಲ್ಲವೂ ಸರಿ, ಬಟ್ ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ರೋಡ್ನಲ್ಲಿ ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಥವಾ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಸೀಮಿತ ಕಳ್ಕೊಂಡು ಈ ರೀತಿ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಇತರರಿಗಂತೂ ಅದು ಕಿರಿಕಿರಿಯನ್ನು ತರ್ತಾ ಇದೆ. ರಸ್ತೆಗೆ ಅಡ್ಡಲಾಗಿ ಮಲಗಿ ನೋಡ್ತಾ ಇದ್ದೀರಾ. ಗೋಕಾಕ್ನಲ್ಲೂ ಕೂಡ ಈ ಸೆಲ್ಫಿ ಹುಚ್ಚು ಯಾವ ರೀತಿ ಇದೆ ಅಂತ, ಅಲ್ಲಿ ನಿಷೇಧ ಇದೆ, ಅಲ್ಲಿಗೆಲ್ಲ ಹೋಗೋಂಗೇ ಇಲ್ಲ. ಬಟ್ ಆದರೂ ಸಿಬ್ಬಂದಿಗಳ ಕಣ್ತಪ್ಪಿಸಿ ಫೋಟೋ ತೆಗೆದುಕೊಳ್ಳೋ ಒಂದೇ ಒಂದು ರೀಸನ್ಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಅಪಾಯಕ್ಕೆ ತಳ್ತಾ ಇರುವಂತಹ ದೃಶ್ಯ, ಎರಡೂ ದೃಶ್ಯ ನೋಡ್ತಾ ಇದ್ದೀರಾ. ಸಿವಿಕ್ ಸೆನ್ಸನ್ನು ಹೇಗೆ ಕೆಲವರು ಮರೆತಿದ್ದಾರೆ ಅಂತ ಹೇಳಿ. ಪ್ರಕೃತಿ ರಮಣೀಯ, ಅಷ್ಟೇ ಅಪಾಯಕಾರಿ ಕೂಡ ಹೌದು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗೋಕಾಕ್ ಫಾಲ್ಸ್ನಿಂದ ಟಿಕೆಟ್ಟು ಯಮಲೋಕನೇ ಡೈರೆಕ್ಟ್. ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಂದೇ ಫ್ಯಾಮಿಲಿನಲ್ಲಿ 4 ಜನ ಬದುಕಿ 5 ಜನ ಕೊಚ್ಕೊಂಡು ಹೋಗಿದ್ದಾರೆ ಜಲಪಾತ ವೀಕ್ಷಣೆಗೆ ಅಂತ ಹೋಗಿದ್ದವರು. ಅದನ್ನ ನೋಡಿಯೂ ಕೂಡ ಈ ಥರ ಹುಚ್ಚಾಟ ಮಾಡ್ತಾರೆ. ಅಂದರೆ ಸೆಲ್ಫಿಗೋಸ್ಕರ ಸಾಯಕ್ಕೂ ರೆಡಿ ಅಂತ ಇವರು. ಸತ್ರು ಪರವಾಗಿದ್ರೆ ಸೆಲ್ಫಿ ತೊಗೊಂಡ್ಬಿಡ್ಬೇಕು, ಅದನ್ನು ಸ್ಟೇಟಸ್ಗೆ ಹಾಕ್ಕೊಂಡ್ಬಿಡ್ಬೇಕು, DPಗೆ ಹಾಕ್ಕೊಂಡ್ಬಿಡ್ಬೇಕು. ಏನಪ್ಪ. ಬಟ್ ಇನ್ನೊಂದು ಆರೋಪ ಕೇಳಿ ಬಂದಿದ್ದೇನೆಂದರೆ, ಈ ಗೋಕಾಕ್ ಫಾಲ್ಸಲ್ಲಿ ಯಾರೋ ಭದ್ರತಾ ಸಿಬ್ಬಂದಿನೇ ಹಾಕಿಲ್ವಂತೆ. ಯಾರೋ 2 ಕಾನ್ಸ್ಟೇಬಲ್ ಇದ್ದಾರೆ, ಅವ್ರು 2 ಕಾನ್ಸ್ಟೇಬಲ್ ಮಾತನ್ನ ಇವ್ರು ಯಾರು ಕೇಳೋ ಅಂಥ ಸ್ಥಿತಿ ಇಲ್ಲ. ಬಟ್ ನೋಡಿ, ಅದೇ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ 7 ಜಲಪಾತಗಳಿಗೆ ವೀಕ್ಷಣೆಗೆ ಜನರನ್ನ ಅವಕಾಶನೇ ಕೊಟ್ಟಿಲ್ಲ, ನಿಷೇಧ ಮಾಡಿದ್ದಾರೆ. ಅದೇ ಕ್ರಮವನ್ನು ಇಲ್ಲಿ ತಗೋಬೋದಾಗಿತ್ತು, ಅಥವಾ ದೂರದಿಂದ ನಿಂತ್ಕೊಂಡು ನೋಡಿ ಅಂತ ಈ ಕೆಲವು ಡ್ಯಾಮ್ಗಳಲ್ಲಿ ಮಾಡ್ತಾರೆ. ಆ ಥರ ನೀವು ನೋಡ್ಬೋದು, ಬಟ್ ಯಾರೋ ಹತ್ರಕ್ಕೆ ಹೋಗಕ್ಕೆ ಬಿಡಲ್ಲ.
ಆ ಥರ ಕ್ರಮ ತಗೋಬೇಕಾಗಿತ್ತು.